ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧವಾಗಿ ದೂರು ದಾಖಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ. ವಕೀಲ ಪ್ರಶಾಂತ್ ಮೇತಲ್ ಅವರು ರಣವೀರ್ ಸಿಂಗ್ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿದ್ದಾರೆ. ದೈವವನ್ನ ಹೆಣ್ಣು ದೆವ್ವ ಅಂತ ಹೇಳಿದ್ರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹೇಳಬಹುದಾ, ಒಬ್ಬ ವ್ಯಕ್ತಿ ದೈವಾರಾಧನೆ, ದೈವದ ಬಗ್ಗೆ ಮಂಗಳೂರು ಭಾಗದಲ್ಲಿ ದೊಡ್ಡ ಮಟ್ಟದ ನಂಬಿಕೆ ಇದೆ. ಆ ತರಹದ ನಂಬಿಕೆಗಳಿಗೆ ರಣವೀರ್ ಸಿಂಗ್ ಎನ್ನುವ ನಟ ಘಾಸಿ ಮಾಡಬಹುದಾ? ದೈವವನ್ನು ಯಾರಾದರೂ ದೆವ್ವ ಅಂತ ಕರೀತಾರಾ? ಎಷ್ಟು ಜನಗಳ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹೀಗಾಗಿ ರಣವೀರ್ ಸಿಂಗ್ ವಿರುದ್ಧ ಕ್ರಮ ಆಗಬೇಕು ಅಂತ ಕಂಪ್ಲೇಂಟ್ ಹೋಗಿದೆ. ಕಾಂತಾರ 1 ಸಿನಿಮಾವನ್ನು ಹೊಗಳುವ ಭರದಲ್ಲಿ ವಿವಾದ ಸೃಷ್ಟಿಯಾಗಿತ್ತು. ಚಾವುಂಡಿ ದೈವವನ್ನು ಹೆಣ್ಣು ದೆವ್ವ ಅಂತ ರಣವೀರ್ ಸಿಂಗ್ ಒಂದು ಕಡೆ ಕರೆದಿದ್ದರು. ರಿಷಬ್ ಮುಂದೆನೇ ದೈವದಂತೆ ಅನುಕರಣೆ ಮಾಡಿ ವಿವಾದ ಸೃಷ್ಟಿಯಾಗಿತ್ತು. ನವೆಂಬರ್ 28ರಂದು ಫಿಲ್ಮ್ ಫೆಸ್ಟಿವಲಲ್ಲಿ ಈ ಅನುಕರಣೆ ನಡೆದಿತ್ತು. ಆ ನಂತರ ಇದೇ ವಿಚಾರಕ್ಕೆ ರಣವೀರ್ ಸಿಂಗ್ ಕ್ಷಮೆ ಕೂಡ ಕೇಳಿದ್ರು. ಆದರೆ ಇದೀಗ ಹೈಗ್ರೌಂಡ್ಸ್ ಠಾಣೆಯಲ್ಲಿ ರಣವೀರ್ ಸಿಂಗ್ ವಿರುದ್ಧವಾಗಿ ಕಂಪ್ಲೇಂಟ್ ದಾಖಲಾಗಿದೆ. ದೈವ ಅಂದ್ರೆ ತುಳುನಾಡು ರೀತಿಯಲ್ಲಿ ಆಚರಿಸ್ತಾರೆ. ಅದಂದ್ರೆ ಪಾರ್ವತಿ ಅವತಾರ ಅಂತ ಹೇಳ್ತಾರೆ. ಉಳ್ಳಾಲ್ತಿ ಅಂದ್ರೆ ಅದರ ಬೇರೆ ಬೇರೆ ಹೆಸರಲ್ಲಿ ಅಲ್ಲಿ ಆರಾಧನೆ ಮಾಡ್ತಾರೆ. ಅದೊಂದು ಸಂಸ್ಕೃತಿ, ಹಲವಾರು ವರ್ಷಗಳಿಂದ, ಅಂದ್ರೆ ಇತಿಹಾಸ ಇದೆ ಅದಕ್ಕೊಂದು. ಆ ತುಳುನಾಡಿನಲ್ಲಿ ಅದಕ್ಕೊಂದು ಇತಿಹಾಸ ಇದೆ. ಇದನ್ನು ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡುವುದು ಅದು ಕ್ಷಮಿಸತಕ್ಕದ್ದು ಅಂತ ಅಲ್ಲ. ಆದ್ದರಿಂದ ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುವುದು ಅಗತ್ಯವಿದೆ.